ಕಲಬುರಗಿಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಡಿವೈಎಸ್ಒ ಆದಂತ ಅಮೃತ್ ಅಷ್ಟಗಿ ಅವರನ್ನ ಅಮಾನತುಗೊಳಿಸೋದಕ್ಕಾಗಿ ಮತ್ತೆ ಟ್ರಾನ್ಸ್ಫರ್ ಮಾಡೋದಕ್ಕಾಗಿ ನಾವು ಖಂಡಿಸ್ತಾ ಇದ್ದೀವಿ. ನಾವು DC ಮೇಡಮ್ ಅವರಿಗೆ ಒಂದೇ ಹೇಳೋದೇನಂತಂದ್ರೆ, ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಪರಿಶೀಲನೆ ಮಾಡಬೇಕು. ಈಗಾಗಲೇ ತಾವು ಅಮಾನತು ಮಾಡಿ ಅವರನ್ನ ವರ್ಗಾವಣೆ ಮಾಡೋದಕ್ಕಾಗಿ ಈಗಾಗಲೇ KETಗೆ ಹೋಗ್ಬಿಟ್ಟು ಕೋರ್ಟ್ ಇಂದ ಅವರಿಗೆ ಮತ್ತೆ ಅವರ ಯಥಾಸ್ಥಿತಿ ಸ್ಥಳಕ್ಕೆ ನೀಡುವಂತೆ ಆದೇಶವನ್ನು ಹೊರಡಿಸಿದೆ. ಅದಕ್ಕಾಗಿ ನಾವು DC ಮೇಡಮ್ ಅವರಿಗಾಗಲಿ ಸರ್ಕಾರಕ್ಕೆ ಏನೀಗ ಆಪ್ತ ಕಾರ್ಯದರ್ಶಿಗಳೇನು ಅವರಿಗೆ ಸಸ್ಪೆಂಡ್ ಆರ್ಡರ್ ಕಳಿಸಿದ್ದಾರೆ, ಅವರಿಗೂ ಕೂಡ ನಾವೇನು ಒತ್ತಾಯಿಸ್ತಾ ಇದ್ದೇವೆ ಅಂತಂದ್ರೆ, ಅವ್ರದ್ದು ಏನಿದೆ ಪರಿಶೀಲನೆ ಮಾಡಿ. ಏನೂ ಇಲ್ಲದೆ ಅವರಿಗೆ ಹರಾಸ್ಮೆಂಟ್ ಮಾಡ್ತಕ್ಕಂಥ ಒಬ್ಬ ದಲಿತ ಆಫೀಸರ್ ಮೇಲೆ ಈ ಒತ್ತಾಯ ಮಾಡ್ತಕ್ಕಂಥ ತಪ್ಪಾಗುತ್ತೆ ಅಂತ ಹೇಳಿ ಅವರನ್ನ ನ್ಯಾಯ ದೊರಕಿಸ್ಕೊಡ್ಬೇಕು. ಅವರ ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ಕೆಲಸದಲ್ಲಿದ್ದಾರೆ, ಅದೇ ಕೆಲಸಕ್ಕೆ ಮುಂದುವರಿಯಂತೆ ತಾವೆಲ್ಲರೂ ಇದಕ್ಕೆ ಪರಿಶೀಲನೆ ಮಾಡಿ ಅವರನ್ನ ಆ ಸ್ಥಳಕ್ಕೆ ವರ್ಗಾವಣೆ ಮಾಡಬೇಕಾಗಿ ನಾನು ನಿಲ್ಲಿಸ್ಕೊಳ್ತೀನಿ. ಸರ್, 10ನೇ ತಾರೀಕು ಕೋರ್ಟ್ ಆದೇಶ ಆಗಿದೆ, ಮತ್ತೆ 10ನೇ ತಾರೀಕು ಅವ್ರಿಗೆ ವರ್ಗಾವಣೆ ಲೆಟರ್ ಯಾವ ಆಧಾರ ಮೇಲೆ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಬರ್ತದೆ. ಇಲ್ಲ, ಅವರಿಗೆ ಕೋರ್ಟ್ ಇಂದ 16ನೇ ತಾರೀಕು ಅವರಿಗೆ ಆಲ್ರೆಡಿ ಅವರು ಯಥಾಸ್ಥಿತಿ ಇದರಲ್ಲಿ ನೌಕರಿ ಮಾಡ್ತಾ ಇದ್ರು, ಡಿಸ್ಟ್ರಿಕ್ಟ್ ಯೂತ್ ಸರ್ವಿಸ್ ಆಫೀಸ್ ಕಲಬುರಗಿಯಲ್ಲಿ. ಅದೇ ಸ್ಥಳಕ್ಕೆ ಅವ್ರು ಹೋಗ್ಬಿಟ್ಟು ಜಾಯಿನ್ ಆಗಕ್ಕೆ ಆದೇಶ ಹೊರಡಿಸ್ತಾರೆ. ಅದು ಹೇಗೆ ಅಲ್ಲಿಂದ ಸರ್ಕಾರದಿಂದ ಮತ್ತೆ ಅದನ್ನ ಅದೇ ಮ್ಯಾಟರ್ ಮೇಲೆ ಅವರನ್ನ ಅಮಾನತುಗೊಳಿಸ್ತಾರೆ. ಇದು ದೊಡ್ಡ ತಪ್ಪಾದಂತ ಇದು ದುರಂತ. ಇದು ಅದು ಅಲ್ಲಿವರೆಗೂ ಅವ್ರಿಗೆ ಹೇಗೆ ತಲುಪುತ್ತೆ? ಅವ್ರೇನು ಯಾರು ಒತ್ತಾಯ ಮಾಡ್ತಾ ಇದ್ದಾರೆ, ದಯಮಾಡಿ ನಾವು ಇನ್ನೊಬ್ಬರ ಮಾತನ್ನು ಕೇಳ್ಬಿಟ್ಟು ಅವರನ್ನ ಹರಾಸ್ಮೆಂಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಗ್ತಾ ಇದ್ದಾರೆ. ದಯಮಾಡಿ ನಾವು ಎಲ್ಲರಿಗೂ ಏನು ಒತ್ತಾಯಿಸ್ತೀವಿ ಅಂತಂದ್ರೆ, ಯಾರು ಇದನ್ನ ಹರಾಸ್ಮೆಂಟ್ ಮಾಡುವಂತ ಕೆಲಸಗಳನ್ನು ಮಾಡಬೇಡಿ. ದಯಮಾಡಿ ಅವರನ್ನ ಡಿಸ್ಟರ್ಬ್ ಮಾಡಬೇಡಿ. ದಯಮಾಡಿ ಅವರನ್ನ ಎಲ್ಲಿ ಅವರ ಸ್ಥಳವನ್ನು ನೇಮಕ ಕೋರ್ಟ್ ಇಂದ ಆದೇಶ ಮಾಡಿದಾರೋ ಅದೇ ಅವರ ಕೆಲಸಕ್ಕೆ ಜಾಯಿನ್ ಆಗುವಂತೆ ತಾವೆಲ್ಲರೂ ಸಪೋರ್ಟ್ ಮಾಡ್ಬೇಕಾಗಿ ನಾನು ವಿನಂತಿಸ್ಕೊಳ್ತೀನಿ. ಯಾಕಂತಂದ್ರೆ ಎಂಪ್ಲಾಯೀಸ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವರು ಚೀಫ್ ಸೆಕ್ರೆಟರಿ ಕೊಟ್ಟಿರ್ತಾರೆ. ಚೀಫ್ ಸೆಕ್ರೆಟರಿ ಅವರು ಅವ್ರ ಪೇಮೆಂಟ್ ಅವ್ರು ಮಾಡ್ಬೇಕು. ಅವ್ರ ಕೈಯಲ್ಲಿ ಏನಿಲ್ವಲ್ಲ. ಈಗ ಆಯ್ತಪ್ಪ, ಡಿಸ್ಟ್ರಿಕ್ಟ್ ಯೂತ್ ಸರ್ವಿಸ್ ಆಫೀಸರಿಗೆ ಪವರ್ ಕೊಟ್ಟಿದ್ರು ಅಂದ್ರೆ ನೀವೇ ಪೇಮೆಂಟ್ ಮಾಡಿ ಅಂತಂದ್ರೆ ಅವ್ರು ಖಜಾಂಚಿಯಿಂದ ತೆಗೆದು ಕೊಡ್ತಿದ್ರು. ಅವ್ರು ಏನೇ ಮಾಡ್ಬೇಕಾದ್ರೂ ಚೀಫ್ ಸೆಕ್ರೆಟರಿ ಅವ್ರ ಕೈ ಇರುತ್ತೆ. ಅವ್ರ ಚೀಫ್ ಸೆಕ್ರೆಟರಿ ಏನದನ್ನ ಆದೇಶ ಕೊಡ್ತಾರೆ ಅದ್ರ ಪ್ರಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿಗಳು ನಡ್ಕೊಂತಾರೆ. ಇಷ್ಟೇ ಇದನ್ನ